ನಮಸ್ಕಾರ ಸ್ನೇಹಿತರೆ, ಸೊಳ್ಳೆಗಳನ್ನು ಸಾಯಿಸೋಕೆ ಸ್ಪ್ರೇ, ಕಾಯಿಲ್ ಅಂತ ಏನೇನೋ ಸರ್ಕಸ್ ಮಾಡೋದನ್ನು ನೋಡಿರ್ತೀರಾ. ಆದರೆ ಸೊಳ್ಳೆಗಳನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡೋಕೆ ಕೋಟಿ ಕೋಟಿ ದುಡ್ಡನ್ನು ಸುರಿಯೋದನ್ನು ಯಾವತ್ತಾದರೂ ಕೇಳಿದ್ದೀರಾ? ಸೊಳ್ಳೆ ಹುಡ್ಸೋಕ್ಕೆ ಈಗ ಅಂತ ಕೆಲಸ ಆಗ್ತಾ ಇದೆ. ಯಾರು ಸಮಾಜಘಾತುಕ ಶಕ್ತಿಗಳಲ್ಲ, ಜಗತ್ತಿನಾದ್ಯಂತ ಡೆಂಗ್ಯೂ ಮಲೇರಿಯಾ ಹರಡಿ ನಾಶ ಮಾಡಬೇಕು ಅನ್ನೋ ಉಗ್ರರೂ ಅಲ್ಲ. ಜಗತ್ತಿನ ಟೆಕ್ ದೈತ್ಯ ಗೂಗಲ್ ಇಂಥ ಕೆಲಸವನ್ನು ಮಾಡ್ತಾ ಇದೆ. ದಿಢೀರಂತ 3.2 ಕೋಟಿ ಹೈಟೆಕ್ ಸೊಳ್ಳೆಗಳನ್ನು ಸೃಷ್ಟಿಸಿ ಪ್ರಕೃತಿಗೆ ಬಿಡ್ತಾ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಶುರುವಾಗಿರೋ ಈ ಸೊಳ್ಳೆಗಳ ಸೇನೆ ಈಗ ಇಡೀ ಪ್ರಪಂಚವನ್ನು ದಂಗಾಗಿಸಿದೆ. ಹಾಗಿದ್ರೆ ಏನಿದು ಗೂಗಲ್ನ ಸೊಳ್ಳೆ ಎಕ್ಸ್ಪೆರಿಮೆಂಟ್? ಜನ ಆಲ್ರೆಡಿ ಸೊಳ್ಳೆ ಕಚ್ಚಿ ಸಾಯ್ತಿರುವಾಗ ಗೂಗಲ್ ಮತ್ತೆ ಕೋಟಿ ಕೋಟಿ ಸೊಳ್ಳೆಗಳಿಗೆ ಜನ್ಮ ಕೊಟ್ಟು ಯಾಕೆ ಹಾರಿಬಿಡ್ತಾ ಇದೆ? ಗೂಗಲ್ನ ಈ ಸೊಳ್ಳೆ ಮಕ್ಕಳ ಸ್ಪೆಷಾಲಿಟಿ ಏನು? ಅಷ್ಟಕ್ಕೂ ಈ ಕೃತಕ ಸೊಳ್ಳೆಗಳಿಂದ ಮನುಷ್ಯರಿಗೆ ಮತ್ತೆ ಪರಿಸರಕ್ಕೆ ಏನಾದರೂ ಹೊಸ ಕಂಟಕ ಕಾದಿದ್ಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ನ ಸೊಳ್ಳೆ ಮಕ್ಕಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. 3.2 ಕೋಟಿ ಸೊಳ್ಳೆಗಳ ಸೇನೆ. ಏನಿದು ಪ್ರಾಜೆಕ್ಟ್ ಡಿಬಗ್? ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಗೂಗಲ್ ಅಂದ್ರೆ ಏನು? ಸಾಫ್ಟ್ವೇರ್, ಇಂಟರ್ನೆಟ್ ದೈತ್ಯ, ಸರ್ಚು, ಮೇಲು, ಜೆಮಿನೈ, ಮ್ಯಾಪ್ಸು ಅಲ್ವಾ? ಅಂಥದ್ರಲ್ಲಿ ಟೆಕ್ ದೈತ್ಯ ಬರೋಬ್ಬರಿ 3.2 ಕೋಟಿ ಹೈಟೆಕ್ ಸೊಳ್ಳೆಗಳನ್ನು ಹುಟ್ಟಿಸ್ಬಿಟ್ಟು ಪ್ರಕೃತಿಗೆ ಬಿಡ್ತಾ ಇದ್ದಾರೆ. ಇದರ ಹಿಂದೆ ಗೂಗಲ್ನ ಭಯಾನಕ, ನಿಮಗೆ ಯೋಚಿಸಿದ್ರೂ ಕೂಡ ಸೈಫೈ ಸಿನಿಮಾ ಅನಿಸೋ ಸ್ಟ್ರಾಟಜಿ ಇದೆ. ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಮುನ್ನ ಆಲ್ರೆಡಿ ಇರೋ ಸೊಳ್ಳೆಗಳಿಂದ ಆಗ್ತಿರೋ ಡ್ಯಾಮೇಜನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಪ್ರಪಂಚದಲ್ಲಿ ಮನುಷ್ಯರನ್ನು ಅತಿ ಹೆಚ್ಚು ಸಾಯಿಸ್ತಿರೋದು ಈ ಸೊಳ್ಳೆಗಳೇ. ವಿಶ್ವ ಆರೋಗ್ಯ ಸಂಸ್ಥೆ ರಿಪೋರ್ಟ್ ಪ್ರಕಾರ ಜಗತ್ತಿನಾದ್ಯಂತ ಪ್ರತಿ ವರ್ಷ 7ರಿಂದ 10 ಲಕ್ಷ ಜನ ಮುಟ್ಟಿದ್ರೆ ಹಿಂಗೆ ಸತ್ತು ಪುಡಿಯಾಗಿ ಹೋಗೋ ದುರ್ಬಲ ಸೊಳ್ಳೆಗಳಿಂದ ಸಾಯ್ತಾ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ 1ರಿಂದ 2 ಲಕ್ಷ ಡೆಂಗ್ಯೂ ಕೇಸ್ಗಳೇ ರಿಪೋರ್ಟ್ ಆಗ್ತಿವೆ. 106 ಜನ ಪ್ರಾಣ ಬಿಡ್ತಾ ಇದ್ದಾರೆ. ವಿಶ್ವದಲ್ಲಿ 132 ರಾಷ್ಟ್ರಗಳಲ್ಲಿ ಬರೋಬ್ಬರಿ 390 ಕೋಟಿ ಜನ ಡೆಂಗ್ಯೂ ಬರೋ ಅಪಾಯವನ್ನು ಫೇಸ್ ಮಾಡ್ತಿದ್ದಾರೆ. ಪ್ಲೇಟ್ಲೆಟ್ ಎಲ್ಲ ನುಂಗಿ ರಕ್ತವನ್ನೇ ನಾಶ ಮಾಡೋ ಡೆಂಗ್ಯೂ, ಗಂಟುಗಳನ್ನೇ ಕೀಳುವ ಚಿಕನ್ ಗುನ್ಯಾ, ಗರ್ಭಿಣಿಯರಿಗೆ ಕಚ್ಚಿದ್ರೆ ಹುಟ್ಟೋ ಮಗುವಿಗೆ ವೈರಸ್ ತರೋ ಜಿಕಾ ವೈರಸ್, ಮನಕೊಲವನ್ನೇ ಕಾಡ್ತಾ ಇರೋ ಈ 3 ಡೇಂಜರಸ್ ಕಾಯಿಲೆಗಳನ್ನು ಹರಡೋದು ಒಂದೇ ವಿಲನ್. ಅದೇ ಈಡಿಸ್ ಈಜಿಪ್ಟೈ ಅನ್ನೋ ಡೆಡ್ಲಿ ಪ್ರಭೇದದ ಸೊಳ್ಳೆ. ಹೀಗಾಗಿ ಇದನ್ನು ನಾಶ ಮಾಡೋಕೆ ಅಂತಲೇ ಗೂಗಲ್ನ ಪ್ಯಾರೆಂಟ್ ಕಂಪನಿ ಆಲ್ಫಾಬೆಟ್ ಪ್ರಾಜೆಕ್ಟ್ ಡಿಬಗ್ ಅನ್ನೋ ಮಿಷನ್ ಅನ್ನು ಶುರು ಮಾಡಿದೆ. ಇದಕ್ಕಾಗಿ ಗೂಗಲ್ ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ EPAಗೆ ಒಂದು ಪ್ಲಾನ್ ಕೊಟ್ಟಿತ್ತು. ಆಶ್ಚರ್ಯ ಅಂದರೆ ಪ್ಲಾನ್ ನೋಡಿದ EPA ಗೂಗಲ್ನ ಈ ವಿಚಿತ್ರ ಪ್ರಯೋಗಕ್ಕೆ ಕಣ್ಣು ಮುಚ್ಚಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟುಬಿಟ್ಟಿದೆ. ಸೊ ಈಗ ಫ್ಲೋರಿಡಾ ಮತ್ತು ಕ್ಯಾಲಿಫೋರ್ನಿಯಾದ ಹಲವು ಕಡೆ ಹಂತವಾಗಿ ಹೈಟೆಕ್ ಸೊಳ್ಳೆಗಳನ್ನು ರಿಲೀಸ್ ಮಾಡೋಕೆ ಗೂಗಲ್ ಪ್ಲಾನ್ ಮಾಡಿಕೊಂಡಿದೆ. ಲ್ಯಾಬ್ ಸೊಳ್ಳೆಯಲ್ಲಿರೋ ಆ ಸೀಕ್ರೆಟ್ಸ್ ಏನು? ಸ್ನೇಹಿತರೆ, ಈಗ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಆಲ್ರೆಡಿ ಇರೋ ಸೊಳ್ಳೆಗಳ ಕಾಟನೇ ತಡೆಯೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಗೂಗಲ್ನ ಹತ್ತತ್ರ 3 ಕೋಟಿ 20 ಲಕ್ಷ ಸೊಳ್ಳೆ ಮಕ್ಕಳು ಅವ್ರು ಬಂದು ನುಗ್ಗಿಬಿಟ್ರೆ ಕತೆ ಏನು ಅಂಥೇಳಿ. ಆದರೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಸೈನ್ಸ್ ಪ್ರಕಾರ ನಮ್ಮನ್ನು ಕಚ್ಚಿ ರಕ್ತ ಹೀರೋದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಯಾಕಂದರೆ ಅವು ಇಡೋ ಮೊಟ್ಟೆಗಳು ಬೆಳೆಯೋಕೆ ಮನುಷ್ಯರ ರಕ್ತದ ಪ್ರೋಟೀನ್ ಬೇಕಾಗುತ್ತೆ. ಅವಕ್ಕೆ ಪ್ರೋಟೀನ್ ಶೇಕ್ ಕುಡಿಯೋಕ್ಕೆ ಬರೋದವು. ಆದರೆ ಗಂಡು ಸೊಳ್ಳೆಗಳು ನಮ್ಮನ್ನು ಕಚ್ಚಲ್ಲ. ಅವುಗಳ ಬಾಯಿಯ ರಚನೆ ಕೂಡ ತುಂಬ ವೀಕ್ ಇರುತ್ತೆ. ಸೊಪ್ಪಿಂದ, ಎಲೆಯಿಂದ, ಹೂವಿಂದ ರಸ ಹೀರ್ಕೊಂಡು ಜೀವನ ನಡೆಸ್ತಾವವು. ಸೊ ಈಗ ಗೂಗಲ್ ಕೂಡ ತನ್ನ ಲ್ಯಾಬ್ನಲ್ಲಿ 100% ಇಂತಹ ಗಂಡು ಸೊಳ್ಳೆ ಮಕ್ಕಳಿಗೇನೆ ಜನ್ಮ ಕೊಟ್ಟಿರೋದು. ಅದರ ಅರ್ಥ ಈ ಕೋಟಿ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡು ರೋಗ ಹರಡೋ ಭಯ ಇಲ್ಲ. ಸರಿ, ಹಾಗಿದ್ರೆ ಈ ಗಂಡು ಸೊಳ್ಳೆಗಳನ್ನು ಬಿಟ್ಟು ಆ ಡೆಡ್ಲಿ ಹೆಣ್ಣು ಸೊಳ್ಳೆಗಳ ಜೊತೆ ಏನು ಮಾಡೋಕೆ ಹೊರಟಿದೆ ಗೂಗಲ್? ಅದಕ್ಕೆ ಗೂಗಲ್ ಬಳಸ್ತಿರೋ ಅಸ್ತ್ರದ ಹೆಸರೇ ವೋಲ್ಬಾಕಿಯಾ ಅಂತ. ಇದೇನೋ ಕೆಮಿಕಲ್ ಅಥವಾ ಲ್ಯಾಬ್ನಲ್ಲಿ ಸೃಷ್ಟಿಸಿರೋ ವಿಷ ಅಂತ ಅನ್ಕೋಬೇಡಿ. ಇದು ನಿಸರ್ಗದಲ್ಲಿರೋ ಜೇನುನೊಣ, ಚಿಟ್ಟೆಗಳಂತಹ 60% ಕೀಟಗಳಲ್ಲಿ ನ್ಯಾಚುರಲ್ ಆಗಿ ಇರೋ ಒಂದು ಬ್ಯಾಕ್ಟೀರಿಯಾ. ಆದರೆ ಪ್ರಕೃತಿಯಲ್ಲಿ ಡೆಂಗ್ಯೂ ಹರಡೋ ಈ ಈಡಿಸ್ ಈಜಿಪ್ಟೈ ಸೊಳ್ಳೆಗಳ ದೇಹದಲ್ಲಿ ಈ ಬ್ಯಾಕ್ಟೀರಿಯಾ ಇರಲ್ಲ. ಹೀಗಾಗಿ ವಿಜ್ಞಾನಿಗಳು ನೊಣಗಳಲ್ಲಿರೋ ಈ ವೋಲ್ಬಾಕಿಯಾ ಬ್ಯಾಕ್ಟೀರಿಯಾವನ್ನು ತೆಗೆದು ಮೈಕ್ರೋ ಇಂಜೆಕ್ಷನ್ ಅನ್ನೋ ಟೆಕ್ನಾಲಜಿ ಮೂಲಕ ಸೊಳ್ಳೆಗಳ ಮೊಟ್ಟೆಗೆ ಸೇರಿಸ್ತಾ ಇದ್ದಾರೆ. ಹೀಗೆ ಬ್ಯಾಕ್ಟೀರಿಯಾ ಸೇರಿಸಿದ ಮೊಟ್ಟೆಗಳನ್ನು ಗೂಗಲ್ ತನ್ನ ಹೈಟೆಕ್ ಲ್ಯಾಬ್ಗಳಲ್ಲಿ ಇಟ್ಟು ಕೋಟಿ ಗಂಡು ಸೊಳ್ಳೆ ಮಕ್ಕಳನ್ನು ಹುಟ್ಟಿಸ್ತಾ ಇದೆ. ಬಹಳ ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ಯಾವುದೇ DNA ಚೇಂಜ್ ಮಾಡಲ್ಲ. ಇದು ಕಂಪ್ಲೀಟ್ ಆಗಿ ಜೈವಿಕ ಪ್ರಕ್ರಿಯೆ. ಹಾಗಿದ್ರೆ ಈ ವೋಲ್ಬಾಕಿಯಾ ಬ್ಯಾಕ್ಟೀರಿಯಾ ಹೊತ್ಕೊಂಡಿರೋ ಗಂಡು ಸೊಳ್ಳೆಗಳನ್ನು ರಿಲೀಸ್ ಮಾಡಿದಾಗ ಏನಾಗುತ್ತೆ?
ಡೆಡ್ಲಿ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಗೆ ಗೂಗಲ್ ಇಟ್ಟಿರೋ ಆ ಸಾವಿನ ಪಾಶ ಹೇಗಿರುತ್ತೆ ಅದನ್ನ ನೋಡೋಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಕಾಮಾಖ್ಯ ಶಕ್ತಿಪೀಠದ ದರ್ಶನ ಮಾಡಬೇಕು ಅಂತ ಇರೋರಿಗೆ ಸೆವೆನ್ ಸೈನ್ಸ್ ಟೂರಿಸಂ ಕಡೆಯಿಂದ ಬೆಸ್ಟ್ ಆಫರ್ ಪ್ರೈಸ್ ಇಲ್ಲದೆ ಎಲ್ಲ ಜಾಗಗಳಿಗೆ ಹೋಗೋದಿರುತ್ತೆ. ಜುಲೈ 14ಕ್ಕೆ ಟ್ರಿಪ್ ಶುರುವಾಗಿದೆ. ಕಾಮಾಖ್ಯ ಟೆಂಪಲ್, ಬ್ರಹ್ಮಪುತ್ರ ನದಿ, ಉಮಾನಂದ ದೇವಸ್ಥಾನ, ವಸಿಷ್ಠ ಆಶ್ರಮ ಎಲ್ಲ ಕವರ್ ಆಗ್ತಾ ಇದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆಪರೇಷನ್ ಮಸ್ಕಿಟೋ ಮೊಟ್ಟೆ ಒಡೆಯಲ್ಲ, ಮರಿ ಹುಟ್ಟಲ್ಲ. ಲ್ಯಾಬ್ನಲ್ಲಿ ತಯಾರಾದ ಈ ಕೋಟ್ಯಂತರ ಹೈಟೆಕ್ ಗಂಡು ಸೊಳ್ಳೆಗಳನ್ನ ಸ್ಪೆಷಲ್ ವ್ಯಾನ್ಗಳ ಮೂಲಕ ಊರೂರುಗಳಿಗೆ, ಕಾಡುಗಳಿಗೆಲ್ಲ ತಗೊಂಡು ಹೋಗಿ ರಿಲೀಸ್ ಮಾಡಲಾಗುತ್ತೆ. ನಂತರ ಪ್ರಕೃತಿಗೆ ಬಂದ ಈ ಹೊಸ ಗಂಡು ಸೊಳ್ಳೆಗಳು ಕಾಡಲ್ಲಿರೋ ಸಾಮಾನ್ಯ ಹೆಣ್ಣು ಸೊಳ್ಳೆಗಳನ್ನ ಹೋಗಿ ಹುಡ್ಕೊಂಡು ಹೋಗಿ ಅವುಗಳೊಂದಿಗೆ ಸಂತಾನೋತ್ಪತ್ತಿ ಚಟುವಟಿಕೆ ನಡೆಸ್ತವೆ. ಯಾವಾಗ ಹೆಣ್ಣು ಸೊಳ್ಳೆಯೊಂದಿಗೆ ಈ ಗಂಡು ಹೋಗಿ ಅದಕ್ಕೆ ಗರ್ಭಧಾನವನ್ನ ಮಾಡುತ್ತೋ, ಗಂಡು ಸೊಳ್ಳೆಯ ದೇಹದಲ್ಲಿರೋ ವೊಲ್ಬ್ಯಾಕಿಯಾ ಬ್ಯಾಕ್ಟೀರಿಯಾ ಹೆಣ್ಣು ಸೊಳ್ಳೆಯ ಮೊಟ್ಟೆಗಳ ಒಳಗಡೆ ಎಂಟ್ರಿ ಕೊಡುತ್ತೆ. ವಿಜ್ಞಾನಿಗಳು ಇದನ್ನ ಸೈಟೋಪ್ಲಾಸ್ಮಿಕ್ ಇನ್ಕಂಪ್ಯಾಟಬಿಲಿಟಿ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗಂಡು ಸೊಳ್ಳೆಯ DNA ಒಂದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಫೈಲ್ ಇದ್ದ ಹಾಗೆ, ಹೆಣ್ಣು ಸೊಳ್ಳೆಯ ಮೊಟ್ಟೆ ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಈ ಬ್ಯಾಕ್ಟೀರಿಯಾ ಇರೋದ್ರಿಂದ ಹೆಣ್ಣು ಸೊಳ್ಳೆಯ ಒರಿಜಿನಲ್ DNA ಜೊತೆಗೆ ಈ ಗಂಡು ಸೊಳ್ಳೆಯ DNA ಮ್ಯಾಚ್ ಆಗದೇ ಇಲ್ಲ. ಪಾಸ್ವರ್ಡ್ ರಾಂಗ್ ಅಂತ ಸಿಸ್ಟಮ್ ಕ್ರ್ಯಾಶ್ ಆಗುತ್ತೆ. ಅಂದ್ರೆ ಆ ಹೆಣ್ಣು ಸೊಳ್ಳೆ ಮೊಟ್ಟೆ ಇಟ್ಟರು ಕೂಡ ಆ ಮೊಟ್ಟೆಗಳು ಒಡೆಯೋದೇ ಇಲ್ಲ. ಆ ಸೊಳ್ಳೆಯ ವಂಶ ನಿರ್ವಂಶ ಆಗ್ಬಿಡುತ್ತೆ. ಈ ರೀತಿ ನಿರಂತರವಾಗಿ ಗಂಡು ಸೊಳ್ಳೆಗಳನ್ನ ರಿಲೀಸ್ ಮಾಡ್ತಾನೆ ಹೋದ್ರೆ ಹೊಸ ಮರಿಗಳು ಹುಟ್ಟದೇ ಇಲ್ಲ. ಹಳೆ ಸೊಳ್ಳೆಗಳು ಕೆಲವು ವಾರಗಳಲ್ಲಿ ತಮ್ಮ ಪಾಡಿ ತಾವು ಸತ್ತು ಹೋಗ್ತವೆ. ಇದು ಬರೀ ಥಿಯರಿ ಅಲ್ಲ, ಆಲ್ರೆಡಿ ಪ್ರೂವ್ ಆಗಿರೋ ಸತ್ಯ. ಗೂಗಲ್ನ ವೆರಿಲಿ ಸಂಸ್ಥೆ 2017ರ ಬೇಸಿಗೆಯಲ್ಲಿ ಅಮೆರಿಕದ ಫ್ರೆಸ್ನೋ ಅನ್ನೋ ಸಿಟಿಯಲ್ಲಿ ಈ ಪ್ರಯೋಗ ಮಾಡಿತ್ತು. 20 ವಾರಗಳ ಕಾಲ ಪ್ರತಿ ವಾರ 10 ಲಕ್ಷದಂತೆ 2 ಕೋಟಿ ಸೊಳ್ಳೆಗಳನ್ನ ರಿಲೀಸ್ ಮಾಡಲಾಗಿತ್ತು. ರಿಸಲ್ಟ್ ಏನಾಯ್ತು ಗೊತ್ತಾ? ಕೇವಲ ಕೆಲವೇ ತಿಂಗಳುಗಳಲ್ಲಿ ಆ ಪ್ರದೇಶದಲ್ಲಿ ಬರೋಬ್ಬರಿ 95% ಡೆಡ್ಲಿ ಈಡಿಸ್ ಈಜಿಪ್ಟೈ ಸೊಳ್ಳೆಗಳು ನಾಶ ಆಗಿ ಹೋಗ್ಬಿಟ್ವು. AI ಮ್ಯಾಜಿಕ್, ಗಂಡು ಹೆಣ್ಣು ಸೊಳ್ಳೆಗಳ ವಿಂಗಡಣೆ. ಕಾನ್ಸೆಪ್ಟ್ ಬಹಳ ಸಿಂಪಲ್ ಅಂತ ಅನ್ಸುತ್ತಲ್ಲ, ಆದ್ರೆ ರಿಯಲ್ ಆಗಿ ಇದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದೆ. ಯೋಚನೆ ಮಾಡಿ, 3.2 ಕೋಟಿ ಸೊಳ್ಳೆಗಳನ್ನ ಲ್ಯಾಬ್ನಲ್ಲಿ ಬೆಳೆಸಿದ ಮೇಲೆ ಅದರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಸಪರೇಟ್ ಮಾಡೋದು ಹೇಗೆ? ಮನುಷ್ಯರು ಹೋಗಿ ಒಂದೊಂದು ಸೊಳ್ಳೆನ ಹಿಡಿದು ಚೆಕ್ ಮಾಡಿ ನೋಡಕ್ಕಾಗತ್ತಾ? ಅಸಾಧ್ಯ. ಒಂದು ವೇಳೆ ಈ ಕೋಟಿ ಸೊಳ್ಳೆಗಳ ಜೊತೆಗೆ ಏನಾದರೂ ಸಣ್ಣ ಎಡವಟ್ಟಾಗಿ ಒಂದಷ್ಟು ಹೆಣ್ಣು ಸೊಳ್ಳೆಗಳು ಕೂಡ ಹೊರಗೆ ಬಂದರೂ ಕೂಡ ಸಾಕು, ಅವು ಮತ್ತೆ ಕಚ್ಚಿ ರೋಗ ಹರಡೋಕೆ ಶುರು ಮಾಡ್ತವೆ. ಹೀಗಾಗಿ 100% ಪರ್ಫೆಕ್ಟ್ ಆಕ್ಯುರಸಿ ಬೇಕು. ಹೀಗಾಗಿ ಗೂಗಲ್ ಇದನ್ನ ಮಾಡಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ವಿಷನ್ ಮತ್ತು ರೊಬೋಟಿಕ್ಸ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೆ. ಸೊಳ್ಳೆಗಳು ಮರಿ ಹಂತದಲ್ಲಿ ಅಂದ್ರೆ ಪ್ಯೂಪಾ ಸ್ಟೇಜ್ನಲ್ಲಿ ಇರುವಾಗ ಗೂಗಲ್ನ ಸ್ಪೆಷಲ್ ಆಪ್ಟಿಕಲ್ ಸೆನ್ಸಾರ್ಗಳು ಕೆಲಸ ಶುರು ಮಾಡ್ತವೆ. ಸಾಮಾನ್ಯವಾಗಿ ಹೆಣ್ಣು ಸೊಳ್ಳೆಗಳು ಸ್ವಲ್ಪ ದಪ್ಪ ಇರ್ತವೆ, ಗಂಡು ಸೊಳ್ಳೆಗಳು ಸ್ಕಿನಿ ಇರ್ತವೆ, ಸಣ್ಣ ಇರ್ತವೆ. ಗೂಗಲ್ನ ಈ AI ಕ್ಯಾಮರಾಗಳು ಅವುಗಳ ಸೈಜ್, ಆಕಾರ ಮತ್ತು ಬೆಳವಣಿಗೆಯನ್ನ ಕೇವಲ ಸೆಕೆಂಡ್ಗಳಲ್ಲಿ ಸ್ಕ್ಯಾನ್ ಮಾಡಿ ಐಡೆಂಟಿಫೈ ಮಾಡ್ತವೆ. ಗೂಗಲ್ನ ಪವರ್ಫುಲ್ ಸರ್ವರ್ಗಳು ಮತ್ತೆ ಆಲ್ಗೊರಿದಮ್ಗಳು ಕ್ಷಣಾರ್ಧದಲ್ಲಿ ಡೇಟಾ ಅನಾಲಿಸಿಸ್ ಮಾಡಿ ಹೆಣ್ಣು ಸೊಳ್ಳೆಗಳನ್ನ ರಿಜೆಕ್ಟ್ ಮಾಡಿ ಕೇವಲ ಗಂಡು ಸೊಳ್ಳೆಗಳನ್ನ ಮಾತ್ರ ಸಾರ್ಟ್ ಮಾಡ್ತವೆ, ಒಂದ್ ಕಡೆ ಸೇರಿಸ್ತವೆ. ಪ್ರಕೃತಿಗೆ ಉಲ್ಟಾ ಹೊಡೆಯುತ್ತಾ ಈ ಪ್ಲಾನ್? ಎಸ್, ಇಂಪಾರ್ಟೆಂಟ್ ಕ್ವಶನ್. ಎಲ್ಲ ಸೊಳ್ಳೆಗಳನ್ನ ನಾಶ ಮಾಡಿಬಿಡೋಣ ಅಂತ ಹೇಳಿದ್ರೆ ಆಗುತ್ತಾ? ಭೂಮಿಗೇನು ಎಫೆಕ್ಟ್ ಆಗಲ್ವಾ? ಸೊಳ್ಳೆಗೇನು ಪಾತ್ರನೇ ಇಲ್ವಾ ಈ ಭೂಮಿಯಲ್ಲಿ ನಮಗೆ ಕಾಯಿಲೆ ತರಿಸೋದು ಬಿಟ್ಟು? ಎಲ್ಲ ಸೊಳ್ಳೆಗಳ ನಾಶ ಆದರೆ ಏನಾಗುತ್ತೆ? ಸ್ನೇಹಿತರೆ, ಭೂಮಿ ಮೇಲೆ ಫುಡ್ ಚೈನ್ ಬ್ಯಾಲೆನ್ಸ್ ಮಾಡೋಕ್ಕೆ ಸೊಳ್ಳೆಗಳು ಕೂಡ ಇಂಪಾರ್ಟೆಂಟೇ. ಯಾಕಂದರೆ ಕಪ್ಪೆ, ಬಾವಲಿ, ಮೀನುಗಳು ಈ ಸೊಳ್ಳೆಗಳನ್ನು ತಿಂದು ಬದುಕ್ತವೆ. ಆದರೆ ಕೀಟಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳು ಗೂಗಲ್ನ ಈ ಸೊಳ್ಳೆ ಮಕ್ಕಳನ್ನು ಹುಟ್ಟಿಸೋ ಪ್ರಾಜೆಕ್ಟ್ನಿಂದ ಪ್ರಕೃತಿಗೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಿರೋ ಲಾಜಿಕ್ ಏನು ಗೊತ್ತಾ? ಜಗತ್ತಲ್ಲಿ 3,500ಕ್ಕೂ ಹೆಚ್ಚು ಬೇರೆ ಬೇರೆ ಜಾತಿಯ ಸೊಳ್ಳೆಗಳಿವೆ. ಅದರಲ್ಲಿ ಗೂಗಲ್ ಟಾರ್ಗೆಟ್ ಮಾಡ್ತಿರೋದು ಕೇವಲ ಕಾಯಿಲೆಯನ್ನು ಹರಡೋ ಈಡಿಸ್ ಈಜಿಪ್ಟೈ ಅನ್ನೋ ಒಂದು ತಳಿಯನ್ನ ಮಾತ್ರ. ಅಷ್ಟೇ ಅಲ್ಲ, ತಜ್ಞರ ಪ್ರಕಾರ ಈ ಈಡಿಸ್ ಈಜಿಪ್ಟೈ ಸೊಳ್ಳೆಗಳು ಅಮೆರಿಕ ಅಥವಾ ಭಾರತದ ಮೂಲ ನಿವಾಸಿಗಳೇ ಅಲ್ಲ. ಇವುಗಳ ಮೂಲ ಆಫ್ರಿಕಾ. ಆದರೆ ಈಗ ಎಲ್ಲ ಕಡೆ ಹರಡಿಕೊಂಡು ಅಗ್ರೆಸಿವ್ ಆಗಿ ಕಾಟ ಕೊಡ್ತಾ ಇವೆ. ಒಂದು ಉಗ್ರ ಸಂತತಿ ಇದು ಸೊಳ್ಳೆಗಳಲ್ಲೇ. ಸೊ ಈ ಒಂದು ಉಗ್ರ ಸಂತತಿಯ ಸೊಳ್ಳೆಯನ್ನು ಮುಗಿಸಿದ್ರೆ ಪ್ರಕೃತಿಯ ಫುಡ್ ಚೈನ್ ಏನು ಹಾಳಾಗಲ್ಲ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಮುಖ್ಯವಾದ ವಾದ ಅಂದರೆ ಕೆಮಿಕಲ್ಸ್ ಬಳಕೆಯ ಅಪಾಯ. ನಾವೀಗ ಸೊಳ್ಳೆ ಕೊಲ್ಲೋಕೆ ಮುನ್ಸಿಪಾಲ್ಟಿಯವರ ಕೈಲಿ ಕೆಮಿಕಲ್ ಸ್ಪ್ರೇ ಮಾಡಿಸ್ತೀವಲ್ವಾ, ಅದೆಷ್ಟು ಡೇಂಜರಸ್ ಗೊತ್ತಾ? ಅದರಿಂದ ಬರೀ ಉಗ್ರ ಸೊಳ್ಳೆಗಳು ಮಾತ್ರ ಅಲ್ಲ, ಒಳ್ಳೆ ಸೊಳ್ಳೆಗಳು, ಪಾಪದ ಸೊಳ್ಳೆಗಳು, ಜೇನುನೊಣ, ಈ ರೀತಿ ಒಳ್ಳೆ ಕೀಟಗಳಾಗಿರುವಂಥ ಜೇನುನೊಣ, ಚಿಟ್ಟೆ ಎಲ್ಲವೂ ಕೂಡ ಸಾಯ್ತಾ ಇದ್ದಾವೆ. ಜೊತೆಗೆ ಬರ್ತಾ ಈ ಸೊಳ್ಳೆಗಳು ಈ ಕೆಮಿಕಲ್ಗಳಿಗೆ ಸಾಯದಷ್ಟು ಸ್ಟ್ರಾಂಗ್ ಆಗಿನೂ ಕೂಡ ಬೆಳೆದು ಬಿಟ್ಟಿವೆ, ಜೆನೆಟಿಕ್ಸ್ ನಲ್ಲಿ ಮ್ಯೂಟೇಟ್ ಆಗ್ತಾ ಇವೆ. ಆದರೆ ಗೂಗಲ್ನ ಈ ಬಯೋಲಾಜಿಕಲ್ ಮೆಥಡ್ ನಲ್ಲಿ ಒಂದು ಹನಿ ವಿಷ ಕೂಡ ಇರಲ್ಲ. ಇದು ಕೆಮಿಕಲ್ ಸ್ಪ್ರೇಗಿಂತ 1000 ಪಟ್ಟು ಸೇಫ್. ಸೊಳ್ಳೆ ಸತ್ತ ಮೇಲೆ ಆ ವೊಲ್ಬ್ಯಾಕಿಯಾ ಬ್ಯಾಕ್ಟೀರಿಯಾ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಸತ್ತೋಗ್ಬಿಡುತ್ತೆ ಅಂತ ಹೇಳಿ ಪರಿಸರ ತಜ್ಞರೇ ಹೇಳ್ತಿದ್ದಾರೆ.
ಇದಕ್ಕಾಗಿ ಅಮೆರಿಕದ ಕಠಿಣ ಪರಿಸರ ಸಂಸ್ಥೆ EPA ಕೂಡ ಈ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಆಸ್ಟ್ರೇಲಿಯಾದ ವರ್ಲ್ಡ್ ಮಾಸ್ಕಿಟೋ ಪ್ರೋಗ್ರಾಮ್ ಮತ್ತು ಸಿಂಗಾಪುರ್ನ ನ್ಯಾಷನಲ್ ಎನ್ವೈರನ್ಮೆಂಟ್ ಏಜೆನ್ಸಿ ಅಂದರೆ NEA ಆಲ್ರೆಡಿ ಇದೇ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಜೈವಿಕ ಪ್ರಯೋಗದಿಂದ ತಮ್ಮಲ್ಲಿ ಡೆಂಗ್ಯೂ ಕೇಸ್ಗಳನ್ನು 80-90% ಕಂಟ್ರೋಲ್ ಮಾಡಿದೀವಿ ಅಂತಲೂ ಈ ಸಂಸ್ಥೆಗಳು ಹೇಳ್ಕೊಂಡಿವೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರೋದನ್ನು ಕನ್ಸಿಡರ್ ಮಾಡಿ ಅಂತ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.